ಇನ್ನೇನು ಕೆಲವೇ ಹೊತ್ತಲ್ಲಿ ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನ ಕರೆತರಲಾಗುತ್ತೆ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಕೊಲೆ ಆರೋಪಿ ದರ್ಶನ್ಗೆ ಈಗ ಪೊಲೀಸರಿಂದ ವಿಶೇಷ ಆತಿಥ್ಯ ಕೊಟ್ಟಂತಹ ವಿಚಾರ. ದರ್ಶನ್ ಕಾಣದಂತೆ ಮರೆಮಾಚಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಖಾಕಿ. ಅವ್ರು ಯಾವ ವೆಹಿಕಲ್ನಲ್ಲಿದ್ದಾರೆ ಅಂತಕ್ಕಂಥದ್ದೇ ಗೊತ್ತಾಗಬಾರ್ದು. ಹಾಗೆ ಪೊಲೀಸ್ ವಾಹನದಲ್ಲಿ ಮರೆಮಾಚಿ ಸ್ಕ್ರೀನ್ ಎಲ್ಲ ಹಾಕಿ ಒಳಗಡೆ ಏನೂ ಕಾಣಬಾರ್ದು, ಆ ರೀತಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ದರ್ಶನ್ ಇರ್ತಕ್ಕಂಥ ವೆಹಿಕಲ್ ಕಿಟಕಿಯನ್ನು ಸ್ಕ್ರೀನಿಂದ ಮರೆ ಮಾಡಿದ್ದಾರೆ. ಕೆಲವೇ ಹೊತ್ತಲ್ಲಿ ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನು ಶಿಫ್ಟ್ ಮಾಡ್ತಾರೆ. ಹೆಚ್ಚು ಕಡಿಮೆ ಬೆಳಗ್ಗೆ 5:15 ಇಲ್ಲಿಂದ ಹೊರಟರು ಅವರು. ಆ ಲೆಕ್ಕ ತಗೊಳಕ್ಕೆ ಹೋದರೆ 2 ಅವರ್ಸ್ ಆಗೋಯ್ತು. ಬೆಂಗಳೂರು ಬಿಟ್ಟು, ಪರಪ್ಪನ ಅಗ್ರಹಾರ ಬಿಟ್ಟು ಆ 2 ಅವರ್ಸ್ನಲ್ಲಿ ಇವಾಗ ಅವ್ರನ್ನ ಯಾವ ವೆಹಿಕಲ್ನಲ್ಲಿದ್ದಾರೆ ಅಂತಕ್ಕಂಥದ್ದು ಕೂಡ ಮೀಡಿಯಾದವ್ರು ಗೊತ್ತಾಗದೇ ಇರೋ ಹಾಗೆ ಅವ್ರಿಗೆ ಫೆಸಿಲಿಟಿ. ಯಾಕೆ, ಏನಂತೆ, ಏನು ಹಬ್ಬಬ್ಬ ಅಂದರೆ ಯಾರು ವೆಹಿಕಲ್ ಅಂತೂ ನಿಲ್ಲಿಸಲ್ಲ. ಅಲ್ಲಿ ಆ ವೆಹಿಕಲ್ನಲ್ಲಿ ಅವ್ರು ಕಾಣ್ತಾ ಇದ್ರು ಅಷ್ಟೇ. ಈ ಹಿಂದೆ ಎಲ್ಲ ಅವ್ರನ್ನ ಬೇರೆ ಬೇರೆ ಕಡೆಗೆ ಸ್ಪಾಟ್ ಮಹಜರ್ ಕರ್ಕೊಂಡು ಹೋದಾಗ ರೆಗ್ಯುಲರ್ ವೆಹಿಕಲ್ನಲ್ಲೇ ಕರ್ಕೊಂಡು ಹೋಗಿದ್ರು. ಈಗ ಅವ್ರನ್ನ ಏನೋ ತುಂಬ ಹೈಡ್ ಆ್ಯಂಡ್ ಸೀಕ್ ಯಾಕೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅದರ ಅವಶ್ಯಕತೆ ಕೂಡ ಇಲ್ಲ. ದಾರಿನಲ್ಲೇನಾದರೂ ಅಭಿಮಾನಿಗಳು ನಿಂತಿರ್ಬೋದು, ಹಾಗೆ ಹೀಗೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಭದ್ರತೆಯನ್ನು ಕೊಟ್ಟಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮೀಡಿಯಾದವ್ರಿಗೂ ಕೂಡ ಕಣ್ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೆ ಈಗ ಈ ರೀತಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ದರ್ಶನ್ ಇರ್ತಕ್ಕಂಥ ವಾಹನ ಅಂತ ಹೇಳ್ತಾ ಇದ್ದಾರೆ. ಇದಲ್ಲದೆ ಬೊಲೆರೋ ಕೂಡ ಹೋಗಿದೆ. ಯಾವ ವೆಹಿಕಲ್ನಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ಗೊತ್ತಾಗದ ರೀತಿಯಲ್ಲಿ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಒಟ್ಟಾರೆ ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. 9 ಗಂಟೆನೂ ಬೇಡ, ನನ್ನ ಪ್ರಕಾರ ಒಂದು 8:30 ಅಷ್ಟೊತ್ತಿಗೆಲ್ಲ ಅವರು ಬಳ್ಳಾರಿ ಜೈಲಿಗೆ ರೀಚ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಒಂದು ರೀತಿ ಆದಷ್ಟು ಬೇಗ ಅವ್ರಿಗೊಂದು ಟೆನ್ಷನ್ ಇರುತ್ತೆ. VVIPನ ಈ ರೀತಿ ಕರ್ಕೊಂಡು ಹೋಗಬೇಕಾದ್ರೆ ಏನೂ ಪ್ರಾಬ್ಲಮ್ ಆಗದೇ ಇರಲಪ್ಪ ಅಂತ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ರೈಟ್ ನೌ ಈಗ ದರ್ಶನ್ ಇರ್ತಕ್ಕಂಥ ವೆಹಿಕಲ್ ಎಲ್ಲಿ ಪಾಸ್ ಆಗ್ತಾ ಇದೆ, ಯಾವ ಕಡೆ ಹೋಗ್ತಾ ಇದ್ದಾರೆ, ಈಗಲೂ ಕೂಡ ಅವ್ರು ಯಾವ ವೆಹಿಕಲ್ನಲ್ಲಿದ್ದಾರೆ ಅಂತಕ್ಕಂಥದ್ದು ಕನ್ಫ್ಯೂಷನ್ ಇದೆಯಾ, ಏನಿದೆ ಇದೆಲ್ಲದ್ರ ಬಗ್ಗೆ ಅಪ್ಡೇಟ್ಸ್ ಅಂಬರೀಷ್? ಅರವಿಂದ್, ಖಂಡಿತವಾಗ್ಲೂ ಬೆಳಿಗ್ಗೆ 4 ಗಂಟೆ 10 ನಿಮಿಷಕ್ಕೆ ಬೆಂಗಳೂರಿನ ಪರಪ್ಪನಗರ ಜೈಲಿಂದ ಹೊರಟಿರುವಂಥದ್ದು. ಅಂದರೆ ಜೈಲು ಬಿಟ್ಟಾಗ ಸುಮಾರು 8 ಬುಲೆರೋ ವಾಹನ ಮತ್ತು 6 TT ವಾಹನಗಳನ್ನು ಬಳಸ್ಕೊಂಡು ಹೊರಟಿರುವಂಥದ್ದು. ಬೆಂಗಳೂರಿನಲ್ಲೇ ಸುತ್ತಾಡಿಕೊಂಡು ದರ್ಶನ್ಗೆ ಮಾತ್ರ ಬುಲೆರೋ ಕಾರಲ್ಲಿ ಹಚ್ಕೊಂಡಿರುವಂಥದ್ದು. ಉಳಿದ ಆರೋಪಿಗಳನ್ನು ಮೈಸೂರಿಗೆ ಹೋಗುವಂಥ ಒಂದು ವಾಹನವನ್ನು ಮೈಸೂರು ರೋಡಲ್ಲಿ ಡೈವರ್ಟ್ ಮಾಡ್ತಾರೆ. ಮತ್ತೊಂದು ವಾಹನವನ್ನು ಅಂದರೆ ಎಸ್ಕಾಟ್ ಮುಖಾಂತರ 3 TT ವಾಹನಗಳು ಒಂದು KSRP ಮತ್ತು 2 ಬುಲೆರೋ ವಾಹನಗಳನ್ನು ಬಳ್ಳಾರಿ ರಸ್ತೆಗೆ ಕಳಿಸುವಂಥದ್ದು. ಅಂದರೆ ನೆಲಮಂಗಲ ಮುಖಾಂತರ ಬಳ್ಳಾರಿ ರಸ್ತೆಯಲ್ಲಿ ಬರಬೇಕಾದ್ರೆ 1 ಬುಲೆರೋ ಸ್ಟಾಪ್ ಆಗ್ತದೆ, ಮತ್ತು 3 ವೆಹಿಕಲ್ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತದೆ. ಅಂದರೆ ಎಲ್ಲ ಒಂದು ಕಡೆಗೆ ದರ್ಶನನ್ನು ಮಾಧ್ಯಮಗಳಿಂದ ಕಣ್ತಪ್ಪಿಸಬೇಕು ಅಂತಲೇ ಸಂಪೂರ್ಣವಾಗಿ ಒಂದು ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಮಾಡಿಕೊಂಡಿರ್ತದೆ. ಹಾಗಾಗಿ ಮಾಧ್ಯಮಗಳಿಗೆ ಎಲ್ಲೂ ಸಹ ಸಿಗದ ರೀತಿಯಲ್ಲಿ ಈಗ ಚಿತ್ರದುರ್ಗ ಮೂಲಕ ಆ ಕಡೆ ಅನಂತಪುರ ಮೂಲಕ ರಾಯಚೂರಿಗೆ ಬಳ್ಳಾರಿಗೆ ಕರ್ಕೊಂಡ್ಬರೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಒಂದು ಭಾಗದಲ್ಲಿ ದರ್ಶನನ್ನು ಆ ಕಡೆ ಕರ್ಕೊಂಡು ಹೋಗ್ತಾರೆ. ಮತ್ತೊಂದು ಜನ ಈಗ ಇಲ್ಲಿ ಕಲಬುರಗಿ ಇರ್ಬೋದು ಅಥವಾ ವಿಜಯಪುರ, ಬೆಳಗಾವಿಗೆ ಹೋಗುವಂತಹ ಆರೋಪಿಗಳನ್ನು ಈಗ ಹಿರಿಯೂರು ಮುಖಾಂತರ ಈಗ ಕರ್ಕೊಂಡು ಹೋಗ್ತಾ ಇರೋಂಥದ್ದು ಅರವಿಂದ್. ಓಕೆ, ಬಟ್ ಒಂದು ವಿಚಾರ ಏನಂದರೆ ಅಂಬರೀಷ್, ಯಾಕೆ ದರ್ಶನ್ನ ಮುಚ್ಚುಮರೆನಲ್ಲಿ ಕರ್ಕೊಂಡು ಹೋಗಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಅಭಿಮಾನಿಗಳೆಲ್ಲರೂ ನೋಡ್ತಾರೆ, ನಿಂತ್ಕೋತಾರೆ, ತೊಂದರೆ ಆಗುತ್ತೆ ಅಂತನಾ, ಅಥವಾ ಮಾಧ್ಯಮದವರ ಕ್ಯಾಮರಾ ಕಣ್ಣಿಗೆ ಬೀಳಲೇಬಾರ್ದು ಅಂತಕ್ಕಂಥ ಉದ್ದೇಶನ? ಇಲ್ಲಿ ಮರೆಮಾಚಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಯಾವ ಉದ್ದೇಶಕ್ಕೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ಅರವಿಂದ್, ಖಂಡಿತವಾಗೂ ನಿನ್ನೆ ಬೆಳಗ್ಗೆನೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಮತ್ತು ಮೀಟಿಂಗ್ ಸಹ ಆಯಿತು, ರೂಟ್ ಮ್ಯಾಪು ಸಹ ತಯಾರಾಯಿತು. ಆದರೆ ಎಲ್ಲ ಒಂದು ಕಡೆಗೆ ರಾತ್ರಿ ಕರ್ಕೊಂಡು ಹೋಗೋದೇ ಸೇಫ್ಟಿ ಅಂತೇಳಿ ಮತ್ತೆ ಪ್ಲಾನನ್ನು ಚೇಂಜ್ ಮಾಡ್ತಾರೆ ಪೊಲೀಸರು. ಜೈಲು ಪೊಲೀಸರು ಇರ್ಬೋದು ಅಥವಾ ಪರಪ್ಪನಗರದ ಪೊಲೀಸರು ಸಂಪೂರ್ಣವಾಗಿ ಒಂದು ಪ್ಲಾನನ್ನು ರೆಡಿ ಮಾಡ್ತಾರೆ. ಜೊತೆಗೆ ಒಂದು 20ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳನ್ನು ರಾತ್ರಿ ಪರಪ್ಪನಗರ ಸ್ಟೇಷನ್ಗೆ ಕರೆಸ್ಕೊಳ್ತಾರೆ. 3 DCPಗಳು ಸಹ ಸ್ಥಳಕ್ಕೆ ಬರ್ತಾರೆ. ಅಂದರೆ ಎಲ್ಲರೂ ಸಹ ಒಂದು ಪ್ಲಾನನ್ನು ಮಾಡಿ ಬೆಳಗಿನ ಜಾವ 4 ಗಂಟೆಗೆ ಹೊರಡಬೇಕು ಅಂತೇಳಿ ತಯಾರಿಯನ್ನು ಮಾಡಿಕೊಂಡಿರೋದು. ಹಾಗಾಗಿ ಇಡೀ ರಾತ್ರಿ ಪರಪ್ಪನಗರದ ಜೈಲ ಬಳಿನೇ ಎಲ್ಲ ಅಧಿಕಾರಿಗಳು ಬೀಳ್ಬಿಟ್ಟಿದ್ರು. ಅಂದರೆ ಪ್ರಮುಖವಾಗಿ ಮಾಧ್ಯಮಗಳ ಕಣ್ತಪ್ಪಿಸಬೇಕು, ಜೊತೆಗೆ ದರ್ಶನ್ ಯಾವ ರಸ್ತೆಯಲ್ಲಿ ಹೋಗ್ತಿದ್ದಾನೆ ಅನ್ನೋದನ್ನ ಮಾಧ್ಯಮದವರಿಗೆ ಗೊತ್ತಾದರೆ ಅವರ ಅಭಿಮಾನಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ರಸ್ತೆಯಲ್ಲಿ ಬರ್ತಾರೆ ಮತ್ತು ತೊಂದರೆ ಆಗ್ತದೆ ಅನ್ನೋ ರೀತಿಯಲ್ಲಿ ಮಾಡಿದ್ರ, ಅಥವಾ ದರ್ಶನನ್ನು ಐಷಾರಾಮಿಯಾಗಿ ಬೇರೆ ಈಗ ಬಳ್ಳಾರಿಗೆ ಕರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡ್ರ ಪೊಲೀಸರು ಅನ್ನೋ ಪ್ರಶ್ನೆ. ಅಂದರೆ ಈಗ ಸಾಮಾನ್ಯವಾಗಿ ಎಲ್ಲ
ಕೈದಿಗಳನ್ನು ಈಗ ಬೇರೆ ಬೇರೆ ಕಲಬುರಗಿ ಇರ್ಬೋದು ಅಥವಾ ವಿಜಯಪುರ ಬೆಳಗಾವಿಗೆ ಹೋಗುವಂಥ ಕೈದಿಗಳನ್ನು ಒಂದು ವಾಹನದಲ್ಲಿ ಕರ್ಕೊಂಡು ಹೋಗ್ತಾರೆ. ದರ್ಶನ್ ಒಬ್ಬರನ್ನೇ ಮಾತ್ರ ಬಳ್ಳಾರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಮಾತ್ರ ಸಪ್ರೇಟ್ ಎಸ್ಕಾರ್ಟ್ ಮಾಡಿ ಈಗ ಕರ್ಕೊಂಡು ಹೋಗಿರುವಂಥದ್ದು ಪೊಲೀಸರು. ಅರವಿಂದ್. ಓಕೆ, ಥ್ಯಾಂಕ್ ಯು ಅಂಬರೀಷ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ ಎಲ್ಲ ಆರೋಪಿಗಳನ್ನು ಒಟ್ಟಿಗೆ ಪರಪ್ಪನ ಅಗ್ರಹಾರದಿಂದ ಕರ್ಕೊಂಡು ಹೊರಟಿದ್ದಾರೆ. ಯಾರ್ಯಾರು ಯಾವ್ಯಾವ ಕಡೆಗೆ ಹೋಗಬೇಕು ಅಂತ ನಿಗದಿಯಾಗಿದೆ, ಯಾರ್ಯಾರಿಗೆ ಯಾವ್ಯಾವ ಜೈಲ್ ನಿಗದಿಯಾಗಿದೆ ಆ ರೂಟ್ನಲ್ಲಿ ಹೋಗ್ತಾ ಇದ್ದಾರೆ. ದರ್ಶನ್ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಮೀಡಿಯಾದವ್ರನ್ನ ಡೈವರ್ಟ್ ಮಾಡಿ ಬೇರೆ ರೋಡಲ್ಲಿ ಹೋಗ್ತಾರೆ ಅಂತ ಅಂದ್ಕೊಂಡು, ಬಟ್ ಅವ್ರು ಹೇಳ್ತಾ ಇರೋ ಪ್ರಕಾರ, ಅಂಬರೀಷ್ ಹೇಳ್ತಾ ಇರೋ ಪ್ರಕಾರ ಬೊಲೆರೋ ವಾಹನದಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಆ ಟಿ ವೆಹಿಕಲ್ ಕೂಡ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಯಾವುದೋ ಒಂದು ವೆಹಿಕಲ್ನಲ್ಲಿ ಈಗ ದರ್ಶನ್ ಅವ್ರನ್ನ ಬಳ್ಳಾರಿ ಕರ್ಕೊಂಡು ಹೋಗ್ತಾ ಇದ್ದಾರೆ.